Guys, ಫೈನಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತಿನ ದಿವಸ ಅಂದರೆ ಮೇ 11, 2024ರಲ್ಲಿ ಮೊದಲನೇ ಬ್ಲಾಗ್ ಅಪ್ಲೋಡ್ ಮಾಡೋದು. ಇವತ್ತಿಗೆ 1 ವರ್ಷ ಆಯಿತು. 1 ವರ್ಷದಲ್ಲಿ 4,000 ಜನ ಪಡ್ಕೊಂಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿ. ಇದು ಬ್ಲಾಗ್ಸು ನಿಮಗೆ ಎಂಟರ್ಟೈನ್ಮೆಂಟು ಕೊಡ್ತಾ ಇರ್ತೀನಿ. ಜೊತೆಗೆ ಒಂದು ಜರ್ನಿ ವಿಡಿಯೋ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಒಂದು ಚಾಲೆಂಜ್. ಈ ಡಿಸೆಂಬರ್ ಒಳಗಡೆ ಏನಾದರೂ 10K 10,000 ಸಬ್ಸ್ಕ್ರೈಬರ್ಸ್ ಏನಾದರೂ ಆದರೆ ಒಂದು ಸ್ಪೆಷಲ್ ಚಾಲೆಂಜ್ ಕೊಡ್ತೀನಿ. ನೀವೇನು ಕಮೆಂಟ್ ಹಾಕ್ತಿರೋ ಅದನ್ನೇ ನಾನು ಚಾಲೆಂಜ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಸ್ಪೆಷಲ್ ಆಗಿದೆ. ಇದೇ ಡಿಸೆಂಬರ್ ಒಳಗಡೆ 10K ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಬರೀ 400+ ಫಾಲೋವರ್ಸ್. ನನಗೆ ಯೂಟ್ಯೂಬಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತೀರೋ ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ಬೇಕೇ ಬೇಕು. ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ. ಇವಾಗ ಜರ್ನಿ ವಿಡಿಯೋ ನೋಡೋಕ್ಕೆ ರೆಡಿಯಾಗಿ. Hello guys. ಎಲ್ಲರಿಗೂ ನನ್ನ ವ್ಲಾಗ್ಗೆ ನಿಮಗೆ ಸ್ವಾಗತ. ಹೇಗಿದ್ದೀರಾ? ನಾನು ಅನ್ಕೊಂಡು ಚೆನ್ನಾಗಿದ್ದೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಹೆಂಗಂದ್ರೆ ಹಿಂಗೈತಲ್ಲ, ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡಿ ಗೈಸ್. ಸಬ್ಸ್ಕ್ರೈಬ್ ರೆಡ್ ಕಲರ್ ಬಟನ್ ಐತಲ್ಲ, ಅದು ಗ್ರೇ ಕಲರ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದ್ರೆ, ನಾವು ಇವತ್ತು ತಮಿಳ್ನಾಡಲ್ಲಿ ರವಿಶಂಕರ್ ಅವರ ಆಶ್ರಮ ಸೈಕ್ಲಿಂಗ್ ಹೋಗ್ತೇವೆ. ಇಷ್ಟು ಮೋಟ ವ್ಲಾಗ್ ಶಬರಿಮಲೆಗೆ, ಮುಳ್ಳಯ್ಯನಗಿರಿಗೆ, ಯಡೂರಿನಲ್ಲಿರುವ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ, ಹೆಬ್ಬೆ ಫಾಲ್ಸ್, ಮೈಸೂರು ಕನಕಪುರದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಭತ್ತ ಅವರೇ, ಅದೇ ಆರವಳ್ಳಿ ದಯಾನಂದ ಕಾಲೇಜ್ ಬ್ರಾಂಚ್ ಅಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಭತ್ತ ಅವರೇ, ಅದು ಗೋವಾಗೆ ಸಿಗಂದೂರ್ಗುದಿ ಹೆಂಗ್ ಭಯಂಕರವಾಗೈತೆ ಗಾಯ್ಸ್. ಇಲ್ಲಿ ನೋಡಿ ಟನ್ನಲ್ ತರ ಐತೆ, ತಲೆ ತಿರ್ಗಂತೈತೆ. ಮಾತ್ರ ಸಾಕಾಗೈತೆ ಮಾತ್ರ ನೋಡೋಕ್ಕೆ, ಚೆನ್ನಾಗೈತೆ ಮಾತ್ರ ನೋಡೋಕ್ಕೆ. ರಾಘವೇಂದ್ರ ಸ್ವಾಮಿ ಅವರ ಗರ್ಭದ ಗುಡಿ ಗಾಯ್ಸ್. ನೀವು ಏನು ಹೇಳ್ತಿರೋ ಗೊತ್ತಿರೋ, ಆಶ್ರಮ ಅಂತೂ ಫುಲ್ ದೊಡ್ಡದಾಗೈತೆ ಗಾಯ್ಸ್. ಇವತ್ತು ಯೋಗ ಡೇ ಅಲ್ವಾ, ಅದಕ್ಕೆ ಇಲ್ಲಿ ನೋಡಿ ಪರ್ಫಾರ್ಮ್ ಮಾಡ್ತಾರೆ ಇಲ್ಲಿ ಗಾಯ್ಸ್. ಈ ಕಲರ್ ಚೂಸ್ ಮಾಡಿದ್ದೀವಿ. ಗಾಡಿ ವೈಟು ಬ್ಲ್ಯಾಕ್ ಇರೋದು ಬುಕ್ ಮಾಡಿದ್ದೀವಿ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಓಕೆ ಗೈಸ್, ಫೈನಲಿ ಗಾಡಿ ಬಂದಾಗೈತೆ. ಆಫ್ ರೋಡಿಂಗ್ ಜಾಗ ಬಂತು. ಫಾಲ್ಸ್ದು ವ್ಯೂ ಮಾತ್ರ ಸಾಕಾಗಿತ್ತು. ಮಾತ್ರ ಶಬರಿಮಲೆಗೆ ಬರುವಾಗ ಯಾರ್ಯಾರು ಮಾಲೆ ಹಾಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ 18 ಮೆಟ್ಲು ಹತ್ತಕ್ಕೆ ಬಿಡೋದು. ಚೆನ್ನಾಗಿತ್ತು ಮಾತ್ರ ಹತ್ತಕ್ಕೆ. ನಾನು ಈ ಥರ ಫಸ್ಟ್ ಟೈಮ್ ಹತ್ತಿದ್ದು. ಯಾವ ಥರ ಗಣೇಶ ಬಿಡ್ಸೋನೆ, ಸಾಕಾಗಿದ್ದು ಮಾತ್ರ ಗಣೇಶ. ವಿಡಿಯೋ ಮಾಡ್ತಾ ನನ್ನ ಮುಖನೇ ಪಟ್ಸ್ಕೊಂಡೆ ಅಲ್ಲಿ ಮರ ಹತ್ರ. ಇಲ್ಲಿ ಗೈಸ್, ಕೆಮ್ಮನ್ಗುಂಡಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಕೆಳಗಡೆ ನೋಡಿದ್ರೆ ಏನು ಕಾಣಿಸಲ್ಲ ಗೈಸ್. ಯಾವ ಥರ ಇದೆ ನೋಡಿ ಗೈಸ್. ಹ್ಯಾಪಿ ನ್ಯೂ ಇಯರ್ ಗೈಸ್. ಫೈನಲಿ ಎಕ್ಸಾಮ್ ಅಲ್ಲ, ತಲೆನೋವು ಮುಗೀತು. ಇನ್ಮೇಲೆ ಏನಿದ್ರು ಬೇಡುವನು ವರವನ್ನು ತಾಯಿ ಜನ್ಮವನ್ನು
ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಬಿಡ್ತಾ ಇದ್ದೀನಿ. ಯಾರು ಏನ್ ಕಮೆಂಟ್ ಹಾಕಿದ್ರೇನೋ ಹೇಳು, ಅದಕ್ಕೆಲ್ಲ ತಲೆಗಿಡಿಸ್ತು ಬಿಡು. ಅಲ್ಲ ಏನ್ತಿಗೆ ಅಂತ ನಿನ್ಗೆ ಯಾಕೆ ಆಮೇಲೆ ಕಂಗ್ರ್ಯಾಚುಲೇಷನ್, ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ಯಾ? ನೋಡ್ದ ನಿನ್ನ